ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರಾ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ್ದ? ಮಹಿಳೆಯರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ನನ್ನ ಕಳಕಳಿಯ ಮನವಿಯನ್ನು ದಯವಿಟ್ಟು 10 ಬಾರಿ ಓದಿ, ಕೇಳಿ, ಚಿಂತಿಸಿ, ಸರಿ ಅಂದರೆ ಮಾತ್ರ ಜನರಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಕೆಲವು ಮಹಿಳೆಯರು ಸ್ತನಗಳ ಗಾತ್ರ ಮತ್ತು ಆಕಾರ ಕುಂದದೇ ಇರಬೇಕಾದರೆ ರಾತ್ರಿ ಮಲಗುವಾಗಲೂ ಬ್ರಾ ಧರಿಸಿಯೇ ಮಲಗಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ. ವಿಶೇಷವಾಗಿ ರಾತ್ರಿಯೂ ಬ್ರಾ ಧರಿಸುವ ಮೂಲಕ ಸ್ತನಗಳು ಜೋತು ಬೀಳುವುದಿಲ್ಲ ಎಂದು ಇವರ ವಾದವಾಗಿರುತ್ತದೆ. ಹಗಲಿಡೀ ನಾವು ಧರಿಸಿ ಇರುವಾಗ ಯಾವುದೇ ತೊಂದರೆ ಇಲ್ಲ ಅಂದರೆ ರಾತ್ರಿಯಾದ ಬಳಿಕ ಧರಿಸಿದರೆ ಏನು ತೊಂದರೆ ಎಂಬುದು ಇವರ ಇನ್ನೊಂದು ವಾದವಾಗಿದೆ. ಬ್ರಾ ರಹಿತವಾಗಿ ಮತ್ತು ಸಡಿಲ ಬಟ್ಟೆಗಳನ್ನು ಧರಿಸಿ ಮಲಗಿದಾಗ ನಿಮಗೆ ಆವರಿಸುವ ನಿದ್ದೆ ಹೆಚ್ಚು ಗಾಢವಾಗಿರುತ್ತದೆ ಮತ್ತು ಮಗುವಿನಂತಹ ಸುಖ ನಿದ್ರೆಯಾಗಿರುತ್ತದೆ. ರಾತ್ರಿ ಮಲಗಿದಾಗಲೂ ಟೈಟ್ ಬ್ರಾ ಧರಿಸಿದರೆ ಬೆನ್ನು ನೋವಿನ ಸಮಸ್ಯೆ ಉಂಟಾಗುತ್ತದೆ. ನೆನಪಿಡಿ, ಬಿಗಿಯಾದ ಅಥವಾ ಚಿಕ್ಕದಾದ ಬ್ರಾಗಳು ಬೆನ್ನು ನೋವಿಗೆ ಕಾರಣವಾಗಬಹುದು. ಅಂದವಾಗಿ ಕಾಣಿಸಬೇಕೆಂದು ಟೈಟ್ ಬ್ರಾ ಧರಿಸಿದರೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಹೆಚ್ಚು. ಸ್ತನವು ಜೋತು ಬೀಳಬಾರದೆಂದು ಕೆಲವರು ಟೈಟ್ ಬ್ರಾ ಧರಿಸಿರುತ್ತಾರೆ. ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸ್ತನ ಜೋತು ಬಿದ್ದಿದ್ದರೂ ಕೂಡ ಅದು ಗೊತ್ತಾಗಬಾರದೆಂದು ಟೈಟ್ ಬ್ರಾ ಧರಿಸಿರುತ್ತಾರೆ. ಈ ರೀತಿ ತಪ್ಪು ಮಾಡಬೇಡಿ. ಇದನ್ನು ಮರೆಮಾಡಲು ಎಂದೇ ದುಪ್ಪಟ್ಟ ಇರುವುದು ಎನ್ನುವುದನ್ನು ನೆನಪಿನಲ್ಲಿಡಿ. ಬ್ರಾ ಧರಿಸುವುದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ. ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿಯಾಗುತ್ತದೆ. ರಾತ್ರಿಯಲ್ಲಿ ಬ್ರಾ ಧರಿಸುವುದರಿಂದ ನಿಮ್ಮ ಸ್ತನ ಅಂಗಾಂಶವನ್ನು ತಲುಪುವ ರಕ್ತವನ್ನು ತಡೆಯಬಹುದು. ಇದು ತಲೆ ತಿರುಗುವಿಕೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಬ್ರಾದ ಕೊಕ್ಕೆಗಳು ಮತ್ತು ಪಟ್ಟಿಗಳು ನಿಮ್ಮ ಚರ್ಮದ ಮೇಲ್ಮೈಗೆ ಪದೇ ಪದೇ ಉಜ್ಜುತ್ತವೆ. ಇದರಿಂದ ನೋವು, ಅಸ್ವಸ್ಥತೆ ಮತ್ತು ಕಿರಿಕಿರಿ ಉಂಟಾಗುತ್ತದೆ. ಟೈಟ್ ಬ್ರಾ ಇದು ನಿಮ್ಮ ತೋಳುಗಳಲ್ಲಿನ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ರಾತ್ರಿಯಲ್ಲಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಮೆಲನೋಸೈಟ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಪ್ಪು ಕಲೆಗಳು ಅಸಮ ಚರ್ಮದ ಟೋನನ್ನು ರೂಪಿಸುತ್ತದೆ. ಮಹಿಳೆಯರೇ, ನೆನಪಿರಲಿ, ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯ ಕೂಡ ಚೆನ್ನಾಗಿರುತ್ತದೆ. ಆದ್ದರಿಂದ ಇನ್ನು ಮುಂದೆಯಾದರೂ ಟೈಟ್ ಬ್ರಾ ಧರಿಸಬೇಡಿ. ರಾತ್ರಿ ಮಲಗುವಾಗ ಖಂಡಿತ ಧರಿಸಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಧನ್ಯವಾದಗಳು.